ನಮ್ಮ ಲೆಕ್ಕಾಚಾರನೂ ಉಲ್ಟಾ ಆಗಿದೆ. ನಾವು 100ಕ್ಕೆ 100 ನಾವು ಗೆದ್ದಿದ್ದೇವೆ ಅನ್ನೋ ವಿಶ್ವಾಸ ನಮಗಿತ್ತು. ತುಮಕೂರಿನಲ್ಲಿ ಗೆದ್ದಿತೀವಿ, ಮುದ್ದನ್ಮೇಗೌಡರು ಗೆದ್ದಿತಾರೆ ಅನ್ನುವಂಥ ವಿಶ್ವಾಸ ನಮಗಿತ್ತು. ಆದರೆ ನಮ್ಮ ಲೆಕ್ಕಾಚಾರ ಸ್ವಲ್ಪ ಏರ್ಪೇರಾಗಿದೆ. ಅದಕ್ಕೆ ಮಾನ್ಯ ರಾಜಣ್ಣವರು ನಾನು ಇಬ್ಬರೂ ಕೂಡ ನಮ್ಮ ಪಕ್ಷದ ಮುಖಂಡರುಗಳಿಗೆ ನಾವು ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ, ಕೊಡ್ತೇವೆ. ಮೈತ್ರಿ ಕಾರಣ ಆಯಿತು ತುಮಕೂರಲ್ಲಿ ಗೆಲ್ಲಲಿಕ್ಕೆ ನಾವು ಅಂತ. ಮೈತ್ರಿ ತುಂಬಾ ಕ್ಷೇತ್ರಗಳಲ್ಲಿ ಡ್ಯಾಮೇಜ್ ಮಾಡಿದೆ ಸರ್ ಕಾಂಗ್ರೆಸ್. ಅಲ್ಲ, ಮೈತ್ರಿ ಈ ಬಾರಿ ಕೆಲಸ ಮಾಡಿದೆ. ಯಾಕೆಂದರೆ ನಮ್ಮ 2019ರಲ್ಲಿ ನಮ್ಮ ಜೊತೆ ಅವರು ಮೈತ್ರಿ ಮಾಡ್ಕೊಂಡಿದ್ರು, ಆವಾಗ ಕೆಲಸ ಆಗಲಿಲ್ಲ ನಮಗೆ. ಆದರೆ ಈ ಬಾರಿ ಮೈತ್ರಿ ಕೆಲಸ ಮಾಡಿದೆ. ವಿಶೇಷವಾಗಿ ಹಳೆ ಮೈಸೂರಿನಲ್ಲಿ ಅಂದರೆ ಈ ಭಾಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿದೆ. ನಮ್ಮ ಕ್ಯಾಲ್ಕುಲೇಷನ್ಸ್ ಬೇರೆಯೇ ಇತ್ತು. ಕೆಲಸ ಮಾಡೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದು, ಮೈತ್ರಿ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ದು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಮ್ಮ ಜಿಲ್ಲೆಯಲ್ಲಿ ಬಹುಶಃ ಅದು ಆಗೋದೇ ಇಲ್ಲ ಅಂತ ಹೇಳಿ ನಾವು ಅಂದ್ಕೊಂಡಿದ್ದು. ಅದು ಆಗಿದೆ, ಈಗ ಬಹಳ ಜೋರಾಗೇ ಆಗಿದೆ. ಈಗ ಸಿಎಂ ಮತ್ತೆ ನಾಯಕತ್ವದ ಪ್ರಶ್ನೆ ಇದೆ. ಹಳೆ ಮೈಸೂರು ಭಾಗದಲ್ಲಿ ಚಾಮರಾಜನಗರ ಬಿಟ್ಟರೆ ಎಲ್ಲೂ ಗೆಲ್ಲಕ್ಕಾಗಿಲ್ಲ. ಸಿಎಂ ತಮ್ಮ ತವರು ಕ್ಷೇತ್ರನೂ ಗೆಲ್ಲಕ್ಕಾಗಿಲ್ಲ. DCM ಕೂಡ ಗ್ರಾಮಾಂತರದಲ್ಲಿ ಸೋಲಂಗಾಗಿದೆ. ಅಲ್ಲ, ಎಲ್ರಿಗೂ ಹಾಗಾಗಿದೆ, ಬರೀ ಅವರಿಬ್ಬರಿಗೆ ಆಗಿಲ್ಲ, ನನಗೂ ಆಗಿದೆ, ರಾಜಣ್ಣನಿಗಾಗಿದೆ, ಲಕ್ಷ್ಮೀ ಹೆಬ್ಬಾಳ್ಕರ್ಗಾಗಿದೆ, ಭಾಳ ಜನ ಸಚಿವರುಗಳಿಗೆ ನಾವು ಒಂದು ರೀತಿ ಸೆಟ್ ಬ್ಯಾಕ್ ಅಂತೂ ಖಂಡಿತವಾಗಿ ಆಗಿದೆ. ಅದನ್ನು ಯಾವ ರೀತಿ ಹೈಕಮಾಂಡ್ನವರು ನೋಡ್ತಾರೆ ಅದನ್ನು ಮುಂದಿನ ದಿನದಲ್ಲಿ ನೋಡೋಣ ಹೇಗಾಗುತ್ತೆ ಅಂತ. ಸಾಕಷ್ಟು ಜನ ಆಕಾಂಕ್ಷಿಗಳು ತುಮಕೂರಲ್ಲಿದ್ದರು, ಅವ್ರೇನಾದ್ರು ಒಳ್ಳೆ ಇಟ್ಕೊಟ್ರ? ಇಲ್ಲ, ಆ ರೀತಿ ಯಾರಿಲ್ಲ, ಎಲ್ಲರೂ ಕೆಲಸ ಮಾಡಿದ್ದಾರೆ, ಎಲ್ಲರೂ ಕೂಡ ಕೆಲಸ ಮಾಡಿದರೆ. ಅದಕ್ಕೆ ಬೇರೆ ಬೇರೆ ಕ್ಯಾಲ್ಕುಲೇಷನ್ಸ್ ಇದೆ. ಅದನ್ನು ನಾವು ಈಗಾಗಲೇ ಅದು ಆಗೋದಿಲ್ಲ ಅಂದ್ಕೊಂಡಿದ್ವು, ಅದು ಆಗಿಬಿಟ್ಟಿದೆ ಅಷ್ಟೇ, ಬೇರೆ ಏನೂ ಇಲ್ಲ.